ಅನುಭವಿಸಬೇಕು. ಅದಕ್ಕೆ ದಾವಿದನು 51ನೇ ಕೀರ್ತನೆ 10, 11, 12ನೇ ವಾಕ್ಯದಲ್ಲಿ ಹೇಳ್ತದೆ, ಅಪ್ಪ ಆ ರಕ್ಷಣೆ ಆನಂದ ಮತ್ತೆ ಕೊಡಪ್ಪ. ನಾನು ರಕ್ಷಣೆಯಲ್ಲಿ, ನಾನು ದೇವರ ಆಲಯದಲ್ಲಿ ಸಂತೋಷಿಸುವಂತೆ, ವಾಕ್ಯದಲ್ಲಿ ಸಂತೋಷಿಸುವಂತೆ, ಪ್ರಾರ್ಥನೆಯಲ್ಲಿ ಸಂತೋಷಿಸುವಂತೆ ಆ ರಕ್ಷಣಾ ಆನಂದ ಮತ್ತೆ ಕೊಡಪ್ಪ. ಅನೇಕರು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಅದನ್ನ ಬಿಡೋದು ಬೇಡ. ಉಪವಾಸ ಮಾಡಿ ಅಲ್ಲಿರಿ ದೇವರ ಮುಂದೆ, ಗೋಳಾಡ್ರಿ, ದೇವರೇ ಆ ಪ್ರಸನ್ನತೆ, ಆ ಮಹಿಮೆ, ಆ ಸೇವೆ ಭಾರ, ಆತ್ಮ ಭಾರ ನನಗೆ ಬೇಕು ಸ್ವಾಮಿ. ನನಗೆ ಪುನಃ ನನ್ನನ್ನು ಸ್ಥಾಪಿಸಯ್ಯ, ಪುನಃ ನನ್ನನ್ನು ರೂಪಿಸಯ್ಯ. ಕುಂಬಾರನ ಕೈಯಲ್ಲಿ ಕೆಟ್ಟೋದಂತ ಜೇಡಿ ಮಣ್ಣಂತೆ ನಾನಿದ್ದೀನಯ್ಯ. ಮತ್ತೆ ನನ್ನನ್ನು ಒಡೆದು ರೂಪಿಸು, ಮತ್ತೆ ಅದೇ ಸ್ಥಾನಕ್ಕೆ ನನ್ನ ನಡೆಸಿಕೊಂಡು ಹೋಗು. ಆ ಭಾರ ದರ್ಶನವನ್ನು ಕೊಡು ಸ್ವಾಮಿ. ಎರಡನೇದಾಗಿ ಪ್ರಕಟಣೆ 2ನೇ ಅಧ್ಯಾಯ 5ನೇ ವಾಕ್ಯ, ದೇವರು 2ನೇ ಕಂಡೀಷನ್ ಹೇಳ್ತಾನೆ, ನೀ ಎಲ್ಲಿ ಬಿದ್ದೀಯೋ